ವರ್ಷಕ್ಕೆ ಒಂದು ಕರು ತಗೊಂಡ್ರೇ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ತೆಗೆದುಕೊಳ್ಳಲು ಸಾಧ್ಯ. ಕರು ಹಾಕಿದ 3 ತಿಂಗಳೊಳಗಡೆ ಹಸು ಗರ್ಭಧರಿಸಿದರೆ ಮಾತ್ರ ಹೈನುಗಾರರಿಗೆ ಹೆಚ್ಚಿನ ಲಾಭ ಬರಲು ಸಾಧ್ಯ. ಅವರ ಹಾಲಿನ ಇಳುವರಿ ಕೂಡ ಹೆಚ್ಚು ಬರಲು ಸಾಧ್ಯ. ಎಷ್ಟೋ ಜನ ರೈತರು ಹೈನುಗಾರಿಕೆಯಲ್ಲಿ ಇಲ್ಲೇ ಇಡುತ್ತಿದ್ದಾರೆ. ಹೈನುಗಾರಿಕೆಯಲ್ಲಿ ಗರ್ಭಧಾರಣೆ ಸಮಸ್ಯೆ ಎಲ್ಲ ರೈತರಿಗೆ ತುಂಬ ಕಾಡುತ್ತಿದೆ. ನಮ್ಮ ಹಸುಗಳು ಫಲ ಕಟ್ತಾ ಇಲ್ಲ, ಗರ್ಭಧಾರಣೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಒಂದು ಸಾಮಾನ್ಯ ಮಾತಾಗಿದೆ. ಹಸುಗಳ ಗರ್ಭಧಾರಣೆಗೆ ಬೇಕಾದಂತಹ ವಿಟಮಿನ್ಗಳು ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ತುಂಬ ಕೊರತೆ ಇದೆ. ಆದ ಕಾರಣ ಹಸುಗಳಿಗೆ ಕೇವಲ ಪಶು ಆಹಾರವಷ್ಟೇ ಅಲ್ಲದೆ ಪೂರಕ ಪಶು ಆಹಾರದಲ್ಲಿರ್ತಕ್ಕಂಥ ವಿಟಮಿನ್ಗಳನ್ನು ಅದರ ಆಹಾರದ ಜೊತೆಗೆ ಒದಗಿಸುವುದರಿಂದ ಹಸುಗಳು ಸರಿಯಾದ ಟೈಮ್ಗೆ ಹೀಟ್ಗೆ ಬರ್ತವೆ. ಅದರ ಜೊತೆಗೆ ಹಸುಗಳು ಗರ್ಭಧಾರಣೆ ಕೂಡ ಆರಾಮಾಗಿ ಆಗುತ್ತದೆ. ಆದ್ದರಿಂದ ಹಸುವಿನ ಸರ್ವತೋಮುಖ ಬೆಳವಣಿಗೆಗೆ ಈ ಥರ ನ್ಯೂಟ್ರಿಷನ್ ಪೌಡರ್ಗಳನ್ನು ರೈತರು ಉಪಯೋಗಿಸುವುದನ್ನು ರೂಢಿ ಮಾಡಿಕೊಳ್ಳಬೇಕೆಂದು ಶ್ರೇಯ ವೆಟ್ ಇನ್ನೋವೇಷನ್ ಇವತ್ತಿನ ತನಕನೂ ಕೂಡ ಹೇಳ್ತಾ ಬರ್ತಾ ಇದೆ.